ನಿಮ್ಮ ಹೃದಯವನ್ನು ಜಾಗರೂಕತೆಯಿಂದ ಕಾಪಾಡಿಕೊಳ್ಳಿರಿ. ಕೆಟ್ಟ ಸಂಗತಿಗಳಿಂದ ಹೃದಯ ತುಂಬಿಕೊಳ್ಳಲಾರದೆ, ಅಪವಿತ್ರವಾದವುಗಳಿಂದ ಹೃದಯ ತುಂಬಿಕೊಳ್ಳಲಾರದೆ, ಜೀವಧಾರೆಗಳು ಉಕ್ಕಿ ಹೊರಡಲಾರದ ಹಾಗೆ ಅವುಗಳನ್ನು ಮುಚ್ಚಿ ಹಾಕುವಂತಹ, ನೋಡಿರಿ, ಒರತೆ ಮುಚ್ಚಾಕುವಾಗ ಆ ನೀರಿನ ಮೇಲೆ ಬರೋದಿಲ್ಲ. ನಮ್ಮ ಜೀವಿತ ವ್ಯರ್ಥವಾಗುವುದಕ್ಕಾಗಿ ನಮ್ಮ ಜೀವಿತದೊಳಗಿಂದ ಪ್ರಯೋಜನಕರವಾದ ಉನ್ನತವಾದ ಕಾರ್ಯಗಳು ಬಯಲಾಗಲಾರದ ಹಾಗೆ ಇಹಲೋಕ ಕಾರ್ಯಗಳಿಂದ ಅವುಗಳನ್ನು ಮುಚ್ಚಿ ಹಾಕಿ ಮರೆಮಾಡುವುದಾದರೆ, ನಮ್ಮ ಹೃದಯದೊಳಗೆ ಅನವಶ್ಯಕವಾದವುಗಳನ್ನು ನಾವು ತೂರಿಸಿಕೊಳ್ಳುವುದಾದರೆ, ಕೋಪ, ಪ್ರತೀಕಾರ, ದ್ವೇಷ, ಅಸೂಹೆ, ಕಲಹ, ಶರೀರದ ಆಸೆ, ಲೋಕದ ಆಸೆ, ಕಣ್ಣಿನ ಆಸೆ, ನೋಡಿ, ಇವೆಲ್ಲವೂ ಕೂಡ ನಮಗೆ ಗೊತ್ತಾಗಲಾರದ ಹಾಗೆ ನಮ್ಮ ಕಣ್ಣಿನಿಂದ, ನಮ್ಮ ಕಿವಿಗಳಿಂದ, ನಮ್ಮ ಮಾತುಗಳ ಮೂಲಕ ನಮ್ಮ ಹೃದಯ ಅಪವಿತ್ರವಾಗಿ ಬಿಡುತ್ತೆ. ನಮ್ಮ ಪಂಚ ಇಂದ್ರಿಯಗಳನ್ನು ನಾವು ಅಧೀನದಲ್ಲಿಟ್ಟುಕೊಳ್ಳದಿದ್ದರೆ, ಸ್ಪರ್ಶದ ಮೂಲಕ, ಕೇಳುವುದರ ಮೂಲಕ, ನಾವು ನೋಡುವ ಸಂಗತಿಗಳ ಮೂಲಕ ಆಕರ್ಷಿತರಾಗಿ ನಮ್ಮ ಹೃದಯ ಕಲ್ಮಶಗೊಳಿಸಿಕೊಳ್ಳುತ್ತೇವೆ. ಅದಕ್ಕಾಗಿಯೇ ದೇವರ ವಾಕ್ಯ ಹೇಳ್ತದೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಈಗ ನಿಮ್ಮ ಹತ್ರ ಬಂಗಾರ ಇದೆ ಅಂದ್ಕೊಳ್ಳಿ, ಎಷ್ಟೋ ಜಾಗರೂಕರಾಗಿ ಭದ್ರವಾಗಿ ಅದನ್ನು ಕಾಪಾಡಿಕೊಳ್ತೀರಲ್ಲವೇ? ಬೆಲೆ ಬಾಳುವ ವಸ್ತುಗಳನ್ನು ಎಷ್ಟೋ ಜಾಗ್ರತೆಯಿಂದ ಸೇಫ್ ಡೆಪಾಸಿಟ್ ಲಾಕರಲ್ಲಿಟ್ಟು ಲಾಕ್ ಮಾಡ್ತೀರಲ್ಲವೇ? ಕಂಡವರೆಲ್ಲ ಕೈ ಹಾಕಲಾರದ ಹಾಗೆ, ನಿಮ್ಮ ಹೃದಯದೊಳಗೆ ಸೈತಾನನು ಇಣಿಕಿ ನೋಡಲಾರದ ಹಾಗೆ ದುಷ್ಟ ಕಾರ್ಯಗಳು ಪ್ರವೇಶಿಸುವುದಕ್ಕಾಗಿ ತೆರೆದಿಟ್ಟವರಾಗಿದ್ದೀರಾ ಇಲ್ಲವೇ? ನಿಮ್ಮ ಹೃದಯವನ್ನು ಭದ್ರವಾಗಿ ಕಾಪಾಡಿಕೊಳ್ಳುತ್ತಾ, ದೇವರ ನೆಲೆಯಾಗಿಯೂ ಪರಿಶುದ್ಧಾತ್ಮ ದೇವರ ಆಲಯವಾಗಿಯೂ ನನ್ನ ಹೃದಯ ಇದೆ ಎಂದು ಗುರುತಿಸಿ, ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣವೇ, ಕರ್ತನೇ, ನಿನ್ನ ಆತ್ಮದಿಂದ ನನ್ನನ್ನು ತುಂಬಿಸಿರಿ, ನಿಮ್ಮ ಬೇಲಿ ನನ್ನ ಸುತ್ತಲೂ ಹಾಕಿರಿ, ವ್ಯರ್ಥವಾದವುಗಳನ್ನು ನೋಡದಂತೆ ನನ್ನ ಕಣ್ಣನ್ನು ತಿರುಗಿಸಿರಿ, ಪ್ರಯೋಜನವಿಲ್ಲದವುಗಳನ್ನು ಕೇಳಲಾರದಂತೆ ನನ್ನ ಕಿವಿಯನ್ನು ಕಾಪಾಡಿರಿ, ಮುಚ್ಚಿಟ್ಕೊಳ್ಳುವಂತೆ ಸಹಾಯ ಮಾಡಿರಿ, ಸುಳ್ಳುಗಳನ್ನು, ಅಸತ್ಯಗಳನ್ನು ಜಂಬ ಕೊಚ್ಚಿಕೊಳ್ಳದಂತೆ ನನ್ನ ತುಟಿಗಳನ್ನು ಕಾಯಿರಿ, ನನ್ನ ಕಾರ್ಯಗಳು, ಆಲೋಚನೆಗಳು, ಕ್ರಿಯೆಗಳು ನಿಮಗೆ ಅಂಗೀಕಾರವನ್ನಾಗಿ ಮಾಡಿಕೊಳ್ಳಿರಿ. ಈ ರೀತಿಯಾಗಿ ದೇವರಿಗೆ ನಾವು ಮೊರೆ ಇಡುತ್ತಿರುವಾಗ, ನಾವು ಪ್ರಾರ್ಥಿಸುತ್ತಿರುವಾಗ, ನಮ್ಮ ಹೃದಯದ ಸುತ್ತಲೂ ದೇವರು ತನ್ನ ಕಾವಲನ್ನು, ಬೇಲಿಯನ್ನು ಹಾಕುತ್ತಾರೆ.